ಬಿಜೆಪಿಯವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅಂತ. ನೋಡಿ, ಬಿಜೆಪಿಯವ್ರ ಮಾತು ಕೇಳಿ ಇಲ್ಲಿ ಯಾರು ತೀರ್ಮಾನ ತಗೊಳ್ಳುವಂಥ ಏನಿಲ್ಲ, ಗೊತ್ತಾಯ್ತಾ? ಬಿಜೆಪಿಯವ್ರಿಗೆ ಒಂದು ಲೀಡರ್ಶಿಪ್ ಇಲ್ಲ, ಅದಕ್ಕೇನಾದ್ರು ಕನಸು ಕಾಣ್ತಾ ಇರಬೇಕು. ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತಗೊಳ್ಳೋವಂಥ ಅವಶ್ಯಕತೆ ಏನು ಯಾರಿಗೂ ಇಲ್ಲ. ಕಾಂಗ್ರೆಸ್ ಭದ್ರವಾಗಿದೆ, 138 ಸೀಟ್ ಗೆದ್ದಿದ್ದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಏನು 60, 20, 80 ಇದ್ದಾರೆ JDS BJP, ಇನ್ನೊಂದು 25 ಡೌನ್ ಆಗಬೇಕೇ ವಿನ ಜಾಸ್ತಿ ಆಗೋ ವಾತಾವರಣ ಇಲ್ಲ. ಆದರೆ ಸಂತೋಷ, ನಮಗೇನು ಬೇಜಾರಿಲ್ಲ, ಖುಷಿ. ಅಲ್ಲಲ್ಲ, ನಿಮ್ಮ JDS ಅವರು BJP ಅವ್ರು ಹೇಳ್ತಾ ಇದ್ರಲ್ಲ, ಅವ್ರಿಗೆ ಯಾವುದು ನೋಡ್ರಿ, ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ. ಅವರಿಗೆ ಡಿ.ಕೆ. ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು MP ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಅದನ್ನು ಮಾತನಾಡ್ತಾರೆ. ಅವ್ರ ಪಾಪ ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೇ, ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ. ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ. ಬಿಡಿ, ಡಿ.ಕೆ. ಶಿವಕುಮಾರು ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರತಕ್ಕಂಥವ್ರು. ಅವರು ಈಗ ಬಿಟ್ಟೋಗುವಂಥ ಅವಶ್ಯಕತೆ ಏನಿದೆ? ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಮುಂದುವರಿಸಿ ಇತಿಹಾಸದಲ್ಲಿ ಉಪಮುಖ್ಯಮಂತ್ರಿ ನಡೆದಿದೆ. ಅಧಿಕಾರದಲ್ಲಿ ಇದಾರಲ್ಲ, ಅಧಿಕಾರ